ಮಾಲಿಕೆ 5, ಪುಸ್ತಕ ಪರಿಚಯ 12, ತಿಂಗಳ ವಿಶೇಷ, ಸರಣಿ ವಿಶೇಷ, ಆನಕ್ರೂರವರ ಬರಹಗಾರನ ಜೀವನ. ಪುಸ್ತಕದ ಹೆಸರು ಕನ್ನಡಮ್ಮನ ಗುಡಿಯಲ್ಲಿ. ಲೇಖಕರು ಆನಕ್ರು. ಅಭಿಪ್ರಾಯ ಸುಶಾಂತ ಕುರಂದವಾಡ. ಓದುತ್ತಿರುವವರು ಉಷಾ ಕೆ.ಎಸ್. ಸಾಹಿತ್ಯ ರತ್ನ ಪುಸ್ತಕದಿಂದ ಪ್ರಾರಂಭಿಸಿದ ಈ ಶ್ರೇಣಿಯಲ್ಲಿಯ 3ನೆಯ ಪುಸ್ತಕ ಕನ್ನಡಮ್ಮನ ಗುಡಿಯಲ್ಲಿ. ಈ ಪುಸ್ತಕದಲ್ಲಿ ಮೂರ್ತಿಯ ಸಂಪಾದಕನ ಉತ್ತರಾರ್ಧ ಜೀವನ ಮತ್ತು ಕನ್ನಡಿಗನ ಸೇವೆಯನ್ನು ಬರೆಯಲಾಗಿದೆ. ತನ್ನದೇ ಒಂದು ಪತ್ರಿಕೆಯನ್ನು ವಿಶ್ವೇಶ್ವರಯ್ಯನ ಸಹಾಯದಿಂದ ಪ್ರಾರಂಭಿಸಿದಾಗ ಆರಂಭಿಕ ದಿನಗಳಲ್ಲಿ ಒಳ್ಳೆಯದಾಗಿ ನಡೆದರೂ ಮುಂದೆ ಮಣ್ಣು ಮುಕ್ಕುತ್ತದೆ. ಆದರೂ ಮೂರ್ತಿ ಅಂಕಣಗಾರನಾಗಿ ತನ್ನ ಜೀವನವನ್ನು ಆರಾಮವಾಗಿ ನಡೆಸುತ್ತಿರುತ್ತಾನೆ. ಆದರೆ ಒಂದು ಲೇಖನಕ್ಕೆ ಹೆಚ್ಚೆಂದರೆ 5 ರಿಂದ 10 ರೂಪಾಯಿಯ ಗಳಿಕೆಯಾಗಿರುತ್ತದೆ. ಅದರಿಂದ ಅವನ ಸಂಸಾರ ನಡೆಸುವುದೇ ಕಷ್ಟದಾಯಕವಾಗಿರುತ್ತದೆ. ಅದರ ನಡುವೆ ಬೇರೆ ಪತ್ರಿಕೆಯ ಸಂಪಾದಕರು ಮತ್ತು ಲೇಖಕರು ಮೂರ್ತಿಯ ಬರವಣಿಗೆಯ ಮೇಲೆ ಒಂದಾದ ಮೇಲೆ ಒಂದರಂತೆ ಕಿಡಿಕಾರುತ್ತಿದ್ದರು. ವಿಶ್ವೇಶ್ವರಯ್ಯ ಮತ್ತು ಮೂರ್ತಿಯ ಇತರ ಗೆಳೆಯರ ಸಹಾಯದಿಂದ ಮೂರ್ತಿ ಅಳಿಸಿ ಹೋಗಿದ್ದ ಕಾದಂಬರಿ ಬರೆಯುವ ಕಾರ್ಯಕ್ಕೆ ಕೈ ಹಾಕುತ್ತಾನೆ. ಆದರೂ ಅವನಿಗೆ ಅದೇ ಲೇಖಕರಿಂದ ಮತ್ತೊಂದಿಷ್ಟು ಪ್ರತಿರೋಧ ವ್ಯಕ್ತವಾಗುತ್ತವೆ. ಆದರೂ ಹೆದರದೆ ಮತ್ತೊಂದಿಷ್ಟು ಪುಸ್ತಕಗಳನ್ನು ಬರೆಯಲು ಉತ್ಸಾಹಿತನಾಗುತ್ತಾನೆ. ನಿಜವಾಗಿ ಕರ್ನಾಟಕದಲ್ಲಿ ಅವನೊಬ್ಬ ಸಾಹಿತ್ಯ ರತ್ನನಾಗಿ ಬೆಳೆಯುತ್ತಾನೆ. ಇದರ ಜೊತೆಗೆ ಮೂರ್ತಿಯ ಖ್ಯಾತಿಯಿಂದ ಕರ್ನಾಟಕದ ಎಷ್ಟೋ ಊರುಗಳಿಂದ ಅವನಿಗೆ ಸಾಹಿತ್ಯ ಕಾರ್ಯಕ್ರಮಗಳಿಗೆ ಆಮಂತ್ರಣಗಳು ಬರುತ್ತವೆ. ಹೋದಲ್ಲೆಲ್ಲ ಕನ್ನಡ ಸಾಹಿತ್ಯದ ಸವಿಯೂಟವನ್ನು ಬಡಿಸಿ ಬರುತ್ತಾನೆ. ಹೋದಲ್ಲೆಲ್ಲ ಅಲ್ಲಿಯ ದೊಡ್ಡ ವ್ಯಕ್ತಿಗಳ ಪರಿಚಯ ಅವನಿಗಾಗಿ ಅವನ ಖ್ಯಾತಿ ಇಮ್ಮಡಿಗೊಳ್ಳುತ್ತದೆ. ಆದರೆ ಆ ಸಮಯದಲ್ಲಿ ಮೂರ್ತಿಯ ಆಶಾಕಿರಣಗಳಂತಿದ್ದ ಪ್ರೊಫೆಸರ್ ಸಾಸನೂರು ಮತ್ತು ಪಂಡಿತ್ ತಾರಾನಾಥರ ಮರಣವಾಗುತ್ತದೆ. ಇದರಿಂದ ಮೂರ್ತಿಯ ಜೀವನದಲ್ಲಿ ಉತ್ಸಾಹವೇ ಕಳೆದು ಹೋಗುತ್ತದೆ. ಆದರೂ ಪುಸ್ತಕ ಬರೆಯುವುದರಲ್ಲಿ ನಿರತನಾಗುತ್ತಾನೆ. ಅವನ ಜೊತೆ ಗುಂಡಣ್ಣ ಮತ್ತು ವಿಶ್ವೇಶ್ವರರಾಯರು ಯಾವಾಗಲೂ ಮೂರ್ತಿಗೆ ಬೆನ್ನೆಲುಬಾಗಿ ನಿಲ್ಲುತ್ತಾರೆ. ಆ ಅವಧಿಯಲ್ಲಿ ಮೂರ್ತಿಯು ಸರ್ವಶ್ರೇಷ್ಠ ಕಾದಂಬರಿಗಾರನಾಗುತ್ತಾನೆ. ಅದರ ಜೊತೆಗೆ ಯುವ ಲೇಖಕರಿಗೆ ಅಭಯಹಸ್ತವನ್ನು ನೀಡಿ ಅವರಿಗೆ ಸದಾಕಾಲ ತನ್ನಿಂದ ಸಾಧ್ಯವಾದ ಸಹಾಯವನ್ನೂ ಮಾಡುತ್ತಾನೆ. ಅವನು ಒಳ್ಳೆಯ ಮನಸ್ಸಿನಿಂದ ಸಹಾಯ ಮಾಡಿದರೂ ಅವನಿಗಾಗಿದ್ದು ಕಂಟಕವೇ. ಅವನು ಕೆಲವು ಜನರನ್ನು ತಿದ್ದಲು ಪ್ರಯತ್ನಿಸಿದರೆ ಅವರು ಅಪಾರ್ಥ ಮಾಡಿಕೊಂಡು ಮೂರ್ತಿಯನ್ನೇ ದೂಷಿಸಿ ಅವನ ವಿರುದ್ಧ ಲೇಖನವನ್ನು ಬರೆದು ಅವನ ಪುಸ್ತಕಗಳ ಬಗ್ಗೆ ನಕಾರಾತ್ಮಕ ವಿಮರ್ಶೆಗಳನ್ನೂ ಬರೆಯುತ್ತಾರೆ. ಇನ್ನು ಮೂರ್ತಿಯು ಕಾದಂಬರಿಗಾರನಾಗಿ ನಡೆಸುವ ಜೀವನವನ್ನು ದೀಪಾರಾಧನೆ ಎಂಬ ಕಾದಂಬರಿಯಲ್ಲಿ ಮುಂದುವರಿಸಲಾಗಿದೆ. ನೀವು ಒಮ್ಮೆ ಇದನ್ನು ಓದಿ ನೋಡಿ. ಧನ್ಯವಾದಗಳು.